ಭಾರತಕ್ಕೆ ಬೇಕಾಗಿರುವಂತ ಮೋಸ್ಟ್ ವಾಂಟೆಡ್ ಟೆರರ್ ಕ್ರಿಮಿನಲ್ ಮೌಲಾನಾ ಮಸೂದ್ ಅಜರ್ ಈತ ಪಾಕಿಸ್ತಾನದಲ್ಲೇ ಇದ್ದಾನೆ ಅನ್ನುವಂಥದ್ದನ್ನ ಅಂತೂ ಪಾಕಿಸ್ತಾನ ಒಪ್ಕೊಂಡಿದೆ. ಹೇಗೆ ಒಪ್ಕೊಂಡಿದೆ ಅಂದ್ರೆ ಜೆಇಎಂ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಆರೋಗ್ಯ ಹದಗೆಟ್ಟಿದೆಯಂತೆ. ಪಾಕಿಸ್ತಾನ ವಿದೇಶಾಂಗ ಸಚಿವ ಶಾ ಮಹಮೂದ್ ಖುರೇಶಿ ಕೊಟ್ಟಿರುವಂತಹ ಹೇಳಿಕೆ ಇದು. ಮಸೂದ್ ಅಜರ್ ತನ್ನ ಮನೆಯಲ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಅನ್ನುವಂಥದ್ದನ್ನ ಕೂಡ ಪಾಕ್ನ ಈ ಸಚಿವ ಬಾಯ್ಬಿಟ್ಟಿದ್ದಾರೆ. ಮಸೂದ್ ಅಜರ್ ಪಾಕ್ನಲ್ಲೇ ಇದ್ದಾನೆ ಅಂತ ಅಲ್ಲಿಗೆ ಪಾಕ್ ಒಪ್ಪಿಕೊಂಡಂತಾಗಿದೆ. ಉಗ್ರ ಮಸೂದ್ನನ್ನ ಬಂಧಿಸೋದಕ್ಕೆ ಪಾಕಿಸ್ತಾನ ಮತ್ತೆ ಸಾಕ್ಷ್ಯವನ್ನ ಕೇಳ್ತಾ ಇದೆ. ಒಂದ್ ಕಡೆ ಆತ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ, ಜೊತೆಗೆ ಆತನೇ ಅದರ ಫೌಂಡರ್ ಮೆಂಬರ್ ಅನ್ನೋದು ಕೂಡ ಗೊತ್ತಿರುವಂತ ವಿಚಾರ, ಸಂಸ್ಥಾಪಕ ಅನ್ನುವಂಥದ್ದನ್ನ. ಮತ್ತೊಂದು ಕಡೆ ಮೊನ್ನೆ ಭಾರತದಲ್ಲಿ ಪುಲ್ವಾಮಾದಲ್ಲಿ ನಡೆದಿದ್ದಂತ ಅಟ್ಯಾಕ್ ನ ಹಿಂದೆ ಇದೇ ಜೈಷ್ ಎ ಮೊಹಮ್ಮದ್ ಸಂಘಟನೆ ಇರೋದು ಅನ್ನುವಂಥದ್ದನ್ನ ಸ್ವತಃ ಸಂಘಟನೆ ಒಪ್ಕೊಂಡಿದೆ. ಅಂಥದ್ರಲ್ಲಿ ಮತ್ತು ಪಾಕಿಸ್ತಾನ ಆತನನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ ಸಾಕ್ಷಿ ಕೇಳ್ತಾ ಇದೆ ಅಂತ ಅಂದ್ರೆ ಇದೇ ಮೌಲಾನಾ ಮಸೂದ್ ಅಜರ್ನ ವಿಚಾರವಾಗಿ ಪಾಕಿಸ್ತಾನ ಇಡೀ ವಿಶ್ವವನ್ನ ಎದುರು ಹಾಕೊಂಡಂತಾಗಿದೆ. ಭಾರತವೂ ಸೇರಿದಂತೆ ಇಡೀ ವಿಶ್ವದ ಎದುರು ಬೆತ್ತಲಾದಂತಾಗಿದೆ. ಆದ್ರೂ ಕೂಡ ಬುದ್ಧಿ ಬಂದಿಲ್ಲ. ಆದ್ರೂ ಕೂಡ ಮಸೂದ್ ಅಜರ್ನನ್ನ ಇವರು ಯಾವ ಆಯಾಮದಲ್ಲಿ ನೋಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗದೆ ಇರುವಂತ ವಿಚಾರ. ಈಗಲೂ ಕೂಡ ಇಡೀ ವಿಶ್ವಕ್ಕೆ ಗೊತ್ತು ಮೌಲಾನಾ ಮಸೂದ್ ಅಜರ್ ಓರ್ವ ಟೆರರಿಸ್ಟ್ ಅನ್ನುವಂಥದ್ದನ್ನ. ಇದನ್ನ ಪಾಕಿಸ್ತಾನ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲದೆ ಇರುವಂಥದ್ದು ಇದು ಪಾಕಿಸ್ತಾನದ ಇಬ್ಬುಗೆಯ ನೀತಿಯನ್ನ ತೋರಿಸುತ್ತೆ. ಇದೆಂಥ ಎಡಬಿಡಂಗಿ ದೇಶ ಅನ್ನುವಂಥದ್ದನ್ನ ಅವರು ಕೊಡುವಂಥ ಒಂದಷ್ಟು ಸ್ಟೇಟ್ಮೆಂಟ್ಗಳಲ್ಲೇ ಉಗ್ರರನ್ನು ಕೂಡ ಅವರು ರಾಜಮರ್ಯಾದೆ ಕೊಟ್ಟು ಪರಿಗಣಿಸುವಂತ ರೀತಿಯಲ್ಲೇ ಗೊತ್ತಾಗ್ಬಿಡುತ್ತೆ. ಚಂದ್ರಮೋಹನ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಚಂದ್ರಮೋಹನ್, ಅಂತೂ ಪಾಕಿಸ್ತಾನ ಮೌಲಾನಾ ಮಸೂದ್ ಅಜರ್ ಪಾಕಿಸ್ತಾನದಲ್ಲೇ ಇರುವಂಥದ್ದು ಅನ್ನೋಂಥ ಒಪ್ಕೊಂಡಂತ ಆಯ್ತು. ಬಟ್ ಈಗಲೂ ಕೂಡ ಸಾಕ್ಷಿ ಕೊಡಿ ಅಂತೇಳಿ ಆತನ ಬೆನ್ನಿಗೆ ನಿಂತಿರೋದು ಕೂಡ ಬಹಳ ಸ್ಪಷ್ಟವಾಗಿದೆ. ವಿಶ್ವದ ಮುಂದೆ ಮಸೂದ್ ಅಜರ್ ವಿಚಾರವಾಗಿ ಬೆತ್ತಲಾಗಿರುವಂತಹ ಪಾಕಿಸ್ತಾನ ಇನ್ನೂ ಕೂಡ ಆತನ ಬೆನ್ನಿಗೆ ನಿಂತಿದೆ. ಚಂದ್ರಮೋಹನ್, ಹೌದು ಮಲ್ತೇಶ್, ಈಗಾಗಲೇ ಪುಲ್ವಾಮಾ ದಾಳಿಯ ಹೊಣೆನ ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೊತ್ಕೊಂಡಿದೆ. ಈ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಅನ್ನೋದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ. ಆದ್ರೆ ಈಗ ಅದೇ ಮಸೂದ್ ಅಜರ್ ಪಾಕಿಸ್ತಾನದಲ್ಲೇ ಇದ್ದಾನೆ ಮತ್ತು ಆತನ ಮನೆಯಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾನೆ. ಆತನ ಆರೋಗ್ಯ ಹದಗೆಟ್ಟಿದೆ ಅನ್ನೋದನ್ನ ಖುದ್ದು ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಶಿಯೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಮಸೂದ್ ಅಜರ್ ನಮ್ಮ ದೇಶದಲ್ಲೇ ಇದ್ದಾನೆ ಅನ್ನೋದನ್ನು ಕೂಡ ಒಪ್ಕೊಂಡಂತಾಗಿದೆ. ಆದ್ರೆ ಈ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ವಿರುದ್ಧ ಮಾತ್ರ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಮಾತುಗಳನ್ನ ಪಾಕಿಸ್ತಾನ ಆಡ್ತಾ ಇಲ್ಲ. ಈಗಾಗಲೇ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ನಂತಹ ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಮಸೂದ್ ಅಜರ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಬೇಕು ಅನ್ನೋ ಪ್ರಸ್ತಾವವನ್ನು ಕೂಡ ಸಲ್ಲಿಸಿವೆ. ಇದ್ರ ಬಗ್ಗೆನೂ ಕೂಡ ಪಾಕಿಸ್ತಾನ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ. ಮತ್ತು ಈ ಕುಖ್ಯಾತ ಭಯೋತ್ಪಾದಕನಿಗೆ ಪಾಕಿಸ್ತಾನವೇ ಆಶ್ರಯ ಕೊಟ್ಟಿದೆ ಅನ್ನೋದನ್ನ ಈಗ ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಶಿ ಈ ಮೂಲಕವಾಗಿ ಒಪ್ಕೊಂಡಂತಾಗಿದೆ. ಆದ್ರೆ ಆತನ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಭಾರತದ ಪ್ರಶ್ನೆ. ಈ ಹಿಂದೆ ಕೂಡ ಮಸೂದ್ ಅಜರ್ ಭಾರತದ ವಿರುದ್ಧ ಭಯೋತ್ಪಾದನಾ ದಾಳಿ, ಸ್ಫೋಟಗಳಲ್ಲಿ ಭಾಗಿಯಾಗಿರೋದ್ರ ಸಾಕ್ಷ್ಯವನ್ನ ಸಾಕಷ್ಟು ಬಾರಿ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ತಿಲ್ಲ. ಇದರ ಬದಲಿಗೆ ಇಮ್ರಾನ್ ಖಾನ್ ಪುಲ್ವಾಮಾ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರ ಇದೆಯೇ ಅನ್ನೋದ್ರ ಬಗ್ಗೆ ಸಾಕ್ಷ್ಯ ಕೊಡಿ, ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಈ ಹಿಂದೆ ಕೊಟ್ಟಂತ ಸಾಕ್ಷ್ಯಗಳ ಬಗ್ಗೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದೇ ಭಾರತದ ಪ್ರಶ್ನೆ. ಈಗ ಮುಖ್ಯವಾಗಿ ಮಸೂದ್ ಅಜರ್ ಮನೆಯಲ್ಲೇ ಪಾಕಿಸ್ತಾನದಲ್ಲಿ ಆತನ ಮನೆಯಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾನೆ ಅನ್ನೋದು ಹೇಳೋ ಮೂಲಕ ಮಸೂದ್ ಅಜರ್ ನಮ್ಮ ದೇಶದಲ್ಲಿ ಇದ್ದಾನೆ ಅನ್ನೋದನ್ನ ಪಾಕಿಸ್ತಾನವೇ ಖುದ್ದಾಗಿ ಒಪ್ಕೊಂಡಂತಾಗಿದೆ. ಹೀಗಾಗಿ ಇದು ತೀವ್ರವಾಗಿ ಅಂತಾರಾಷ್ಟ್ರೀಯ ಸಮುದಾಯದ ಟೀಕೆಗೂ ಕೂಡ ಗುರಿ ಆಗ್ತಾ ಇದೆ. ಒಂದು ವೇಳೆ ಏನಾದ್ರೂ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಮುಂದಿನ ಒಂದು 10 ದಿನಗಳ ಒಳಗಾಗೇನೆ ಮಸೂದ್ ಅಜರ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಿದ್ರೆ ಆಗ ಆತನಿಗೆ ಯಾವುದೇ ಹಣಕಾಸಿನ ನೆರವನ್ನ ಯಾವುದೇ ವ್ಯಕ್ತಿ ಆಗ್ಲಿ, ದೇಶವಾಗ್ಲಿ ಕೊಡುವಂತಿಲ್ಲ, ಸಂಘಟನೆಗಳಾಗ್ಲಿ ಕೊಡುವಂತಿಲ್ಲ. ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಕೂಡ ಆತನಿಗೆ ಮಾರಾಟ ಮಾಡುವಂತಿಲ್ಲ. ಜೊತೆಗೆ ಆತ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮುಕ್ತವಾಗೂ ಕೂಡ ಸಂಚಾರ ಮಾಡುವಂತಿಲ್ಲ. ಎಲ್ಲದಕ್ಕೂ ಕೂಡ ನಿರ್ಬಂಧ ಬೀಳುತ್ತೆ. ಹಾಗಾಗಿ ಈತನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಿ ಅಂತೇಳಿ ಭಾರತ ವಿಶ್ವಸಂಸ್ಥೆಯಲ್ಲಿ ಒತ್ತಾಯವನ್ನ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಚೀನಾ ದೇಶ ಈಗಾಗಲೇ 3 ಬಾರಿ ಅಡ್ಡಗಾಲ ಹಾಕಿದೆ. ಈಗ 4ನೇ ಬಾರಿಗೆ ಆತನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ ಅನ್ನ ವಿಶ್ವಸಂಸ್ಥೆಯಲ್ಲಿ ಮೂವ್ ಮಾಡಲಾಗಿದೆ. ಮಲ್ತೇಶ್, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್.